ಬೆಂಗಳೂರಿನ ಬಗ್ಗೆ ನಾವು ಉದ್ದುದ್ದ ಭಾಷಣಗಳನ್ನು ಹೊಡಿತೀವಿ. ಬೆಂಗಳೂರು ಐ ಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಲೇಕ್ ಸಿಟಿ, ಒಂದಾ ಎರಡಾ ಅದಕ್ಕೆ ವಿಶೇಷತೆಗಳು ವಿಶೇಷಣಗಳು. ಆದರೆ ಬೆಂಗಳೂರಿನ ಒಳ ಹೊಕ್ಕು ನೋಡಿದ್ರೆ ಗೊತ್ತಾಗುತ್ತೆ ಅದರ ಹಣೆ ಬರಹ, ಅದರ ಯೋಗ್ಯತೆ ಏನು ಅಂತ. ಯಾಕಂದರೆ ಈ ಅಲ್ಲಿ ಇಲ್ಲಿ ಕಸ ಬಿದ್ದಿರೋದು ಅದನ್ನೆಲ್ಲ ನೋಡ್ತೀವಿ ನಾವು. ಕಸ ಯಾಕೆ ಬಿದ್ದಿರುತ್ತೆ ಹೇಳಿ? ಎತ್ತೋ ಯೋಗ್ಯತೆ ಇರಲ್ಲ. ಕಸ ಎತ್ತಿದ ಮೇಲೆ ಎಲ್ಲಿ ಹಾಕಬೇಕು ಅನ್ನುವಂಥದ್ದು ಗೊತ್ತಿರಲ್ಲ. ಹೋಗಲಿ ಬಿಡಿ ಕಸ ತಂದು ಹಾಕಲಿ ಅಂತ ಬಿಟ್ಟರಲ್ಲ ಹಳ್ಳಿಗರು. ಅವರ ಬದುಕು ನರಕ, ನರಕ ಅವರ ಬದುಕು. ಹಿಂಗಾಗಿನೇ ಜನ ತಿರುಗಿ ಬಿದ್ದಿದ್ದಾರೆ. ಮಿಟ್ಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಪ್ರತಿಭಟನೆ ನಡೆದಿದೆ. ಬೆಂಗಳೂರಿನ 65% ಕಸವನ್ನು ವಿಲೇವಾರಿ ಮಾಡ್ತಿದ್ದಂಥ ಘಟಕ ಇದು. ಕಣ್ಣೂರು ಹಾಗೂ ಮಿಟ್ಟಗಾನಹಳ್ಳಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಲಾರಿ ತಂದರೆ ಹುಷಾರ್ ಅನ್ನುವಂಥ ಸಂದೇಶ ರವಾನೆ ಮಾಡಿದ್ದಾರೆ. ಮಾಡಲೇಬೇಕು. ಏನಿದೇನು ಬೆಂಗಳೂರಿನ ದರಿದ್ರನೆಲ್ಲ ತಗೊಂಡೋಗಿ ಅಲ್ಲಿ ಬಿಸಾಕಕ್ಕೆ ಏನದು ಅರ್ಥ? ಒಂದು ವ್ಯವಸ್ಥೆ ಬೇಡವಾ? ಅಟ್ಲೀಸ್ಟ್ ಜನರ ಸ್ಥಿತಿಗತಿಗಳೇನು, ಅವರ ಆರೋಗ್ಯ ಏನು, ಅವರು ಉಸಿರಾಡುವಂಥ ಗಾಳಿ ಯಾವ ರೀತಿ ಇದೆ, ನೀರಿನ ಕಥೆ ಏನು, ಎಲ್ಲ ಕಂಟಾಮಿನೇಟ್ ಆಗಿದೆ, ಎಲ್ಲ ಪೂರ್ತಿ ಪಾಯ್ಸನ್ ಆಗಿದೆ. ಲಾರಿ ತಗೊಂಬನ್ನಿ ನೋಡೋಣ ಅಂತಂದ್ರು ಗ್ರಾಮಸ್ಥರು. ನಿಂತಲ್ಲೇ ನಿಂತಿವೆ 450ಕ್ಕೂ ಅಧಿಕ ಲಾರಿಗಳು. ಬೆಂಗಳೂರಿನ ಕಸನ ಒಂದು ವಾರ ಎತ್ತಲಿಲ್ಲ ಅಂತಂತಂದರೆ ಇಂಟರ್ನ್ಯಾಷನಲ್ ಪೇಪರ್ಗಳಲ್ಲಿ ಸುದ್ದಿ ಬಂದ್ಬಿಡುತ್ತೆ. ನ್ಯೂಯಾರ್ಕ್ ಟೈಮ್ಸಲ್ಲೂ ಕೂಡ ಬರೆದು ಬಿಡ್ತಾರೆ, ಬೆಂಗಳೂರು ನೋಡಿ ಐ ಟಿ ಸಿಟಿ, ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿಬಿಡ್ತು. ದೊಡ್ಡ ದೊಡ್ಡ ಒಕ್ಕಣಿಕೆಗಳನ್ನು ಹಾಕಿ ಬರೆದು ಬಿಡ್ತಾರೆ. ನಮ್ಮ ನೋಡಿ ಎಂಥ ತಲೆ ಅಂತಂತಂದರೆ, ಎಲ್ಲೆಲ್ಲಿ ಕ್ವಾರಿಗಳಿದಾವಲ್ಲ, ಎಲ್ಲೆಲ್ಲಿ ಬಂಡೆ ಗಿಂಡೆ ಎಲ್ಲ ಬಡದು ನಾವು ತಗೊಂಡ್ವಿ ನೋಡಿ. ಈ ಕಡೆಗೆ ಮನೆಗೇನೆ ಕಟ್ಟಕ್ಕೆ ಎಲ್ಲ ಅಲ್ಲಿ ಬಿದ್ದ ಕಡೆಗೆಲ್ಲ ಕಸ ತುಂಬ ತಗೊಂಡೋಗಿ ಹೋಗೋದು ಕಸ ಹಾಕೋದು, ಹೋಗೋದು ಕಸ ಹಾಕೋದು. ಸುಮ್ಮನೆ ಏನು ಅಂದರೆ ಈ ಮೂರು ರೀತಿಯಲ್ಲಿ ಕಸ ಹಾಕಬೇಕು ಅಂತ ಫಾಲೋ ಮಾಡಲ್ಲ ನಾವು. 100% ಫಾಲೋ ಮಾಡಲ್ಲ ನಾವು. ಯಾಕಂದರೆ ನಮ್ಗೆ ಯೋಗ್ಯತೆ ಇಲ್ಲ. ಪ್ಲಾಸ್ಟಿಕ್ಕನ್ನು ಒಂದರಲ್ಲೇ ಹಾಕ್ತೀವಿ, ಪೇಪರನ್ನು ಒಂದರಲ್ಲೇ ಹಾಕ್ತೀವಿ, ತಿಂದಿದ್ದನ್ನು ಒಂದರಲ್ಲೇ ಹಾಕ್ತೀವಿ, ಉಂಡಿದ್ದನ್ನು ಒಂದರಲ್ಲೇ ಹಾಕ್ತೀವಿ, ಗಾಜಿಂದನೂ ಅಲ್ಲೇನೇ, ಶೇವಿಂಗ್ ಮಾಡ್ಕೊಂಡ್ರೆ ಬ್ಲೇಡಿಂದನೂ ಅಲ್ಲೇನೇ, ಟ್ಯಾಬ್ಲೆಟ್ಟಿನ ಕವರ್ಗಳಿಂದಲೂ ಅಲ್ಲೇನೇ, ಎಲ್ಲದನ್ನು ಒಂದರಲ್ಲೇ ಹಾಕಿ ಬಿಸಾಕೋದು. ಇವ್ರು ತಗೊಂಡೋಗೋದು ಮಿಟ್ಗಾನಹಳ್ಳಿ ಕಂಡುಬಿಡುತ್ತೆ ಇವ್ರಿಗೆ. ಹೋಗಿ ತಗೊಂಡೋಗೋದು ಬಿಸಾಕೋದು, ತಗೊಂಡೋಗೋದು ಬಿಸಾಕೋದು. ಏನು ಅರ್ಥ ಇದು? ಕಸದ ಕ್ವಾರಿನ ನಿರ್ವಹಣೆ ಮಾಡಿಲ್ಲ. ಸ್ವಚ್ಛ ಮಾಡೋದು ಮುಗಿದೋಯ್ತು ಬಿಡಿ, ನಮ್ಮದೇನಪ್ಪ, ನಮ್ಮದೊಂದು ಮನೋಭಾವನೆ ಇದೆ. ನಮ್ಮಲ್ಲಿರುವಂಥ ಕಸನ ತೆಗೆದು ಬಿಸಾಕ್ಬಿಟ್ರಾಯ್ತು. ನಮ್ಮನೆಯಿಂದ ಕಸ ಹೊರಗಡೆ ಹೋದರೆ ಮುಗೀತು. ಎಲ್ಲಿಗರೆ ಬಿದ್ದುಕೊಳ್ಳಿ, ಯಾವನ್ ತಲೆ ಮೇಲರೆ ಬೀಳಲಿ, ನಮಗೇನಾಗಬೇಕು? ಈ ರೀತಿ ಒಂದು ಮನಸ್ಥಿತಿ ಇದ್ದುಬಿಟ್ರೆ ಯಾಕೆ ಹೇಳಿ? ನಮ್ಮಲ್ಲಿ ನಮ್ಮ ತಲೆಯಲ್ಲಿ ತುಂಬಿರೋದೇ ಕಸ. ಇನ್ನು ಕಸ ವಿಲೇವಾರಿ ಮಾಡೋಕ್ಕೆ ಹೆಂಗೆ ಬರುತ್ತೆ? ನಮ್ಮ ತಲೆಯಲ್ಲಿ ತುಂಬಿರೋದೇ ಹೂಳು. ನಾವಿನ್ನು ಎಷ್ಟರ ಮಟ್ಟಿಗೆ ಕೆರೆ ಹೂಳು ತೆಗಿತೀವಿ ನಮ್ಮ ಯೋಗ್ಯತೆಗೆ? ಮಿಟ್ಗಾನಹಳ್ಳಿನಲ್ಲಿ ಯಾವಾಗ ಕಸ ತಂದು ಹಾಕಬೇಡಿ ಅಂತ ಹೇಳಿದ್ರಲ್ಲ ಜನ, ಸ್ಟಾಪ್. ನಿಂತಲ್ಲೇ ನಿಂತಿವೆ ಕಸದ ಲಾರಿಗಳು. KR ಮಾರುಕಟ್ಟೆ ಗೊಬ್ಬನ ಆರ್ತಾ ಇದೆ. 2 ದಿನಕ್ಕೆ KR ಮಾರುಕಟ್ಟೆ ಫ್ಲೈಓವರ್ ಅಕ್ಕಪಕ್ಕ ಆಹಾ ನೋಡಿ, ಭಾಳ ಸುಂದರವಾದಂಥ ದೃಶ್ಯಗಳು. ಎಲ್ಲಿ ನೋಡಿದ್ರಲ್ಲಿ ಕಸ ತುಂಬಿಕೊಂಡ್ರೂ ಕೂಡ ಅಲ್ಲೇ ಇದ್ದಾವೆ. ಯಾಕೆ ಹೇಳಿ? ಇಲ್ಲಿ ಇದು ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಅಂದ್ಕೋತಿರೋ ಇಲ್ವೋ ಗೊತ್ತಿಲ್ಲ. ಈ KR ಮಾರುಕಟ್ಟೆ ಇದೆಯಲ್ಲ, KR ಮಾರುಕಟ್ಟೆ ಕೂಡ ಹಿಂದೊಂದು ದೊಡ್ಡ ಕೆರೆ, ಅದು ದೊಡ್ಡ ಕೆರೆ, ಸಿದ್ದಿಕಟ್ಟೆ ಕೆರೆ ಅಂತಿದ್ರು ಅದಕ್ಕೆ. ನಾವು ಅದನ್ನು ಕೂಡ ಏನು ಅಂದರೆ KR ಮಾರುಕಟ್ಟೆ ಮಾಡಿದ್ವಿ ನಾವು. ಬ್ರಿಟಿಷರ ಕಾಲದಿಂದ ಬಂದಿದೆ ಈ ಮನೋಭಾವನೆ ನಮಗೆ. ಎಲ್ಲೆಲ್ಲಿ ನೀರು ತುಂಬ್ತಾವಲ್ಲ ಅಲ್ಲಲ್ಲಿ ಸ್ವಚ್ಛ ಮಾಡೋಕ್ಕಾಗದೇ ಅದನ್ನು ಕುತ್ತಿಗೆ ಈಚಿಗೆ ಸಾಯಿಸಿಬಿಡೋದು, ಅಲ್ಲೆಲ್ಲ ಬಿಲ್ಡಿಂಗ್ ಕಟ್ಟೋದು, ಕೆರೆಗಳಲ್ಲಿ ಸ್ಟೇಡಿಯಂಗಳನ್ನ ಕಟ್ಟೋದು, ಇನ್ನು ಖಾಲಿ ಜಾಗ ಕಾಣ್ತಾ ತಗೊಂಡೋಗಿ ಕಸ ಹಾಕೋದು. ಕಸ ಹಾಕೋದ್ರಲ್ಲಿ ನಿಸ್ಸೀಮರು ನೋಡ್ರಿ ನಾವು. ನಮಗೆ ಬೇಡದ್ದನ್ನು ಬೇರೆಯವ್ರ ತಲೆ ಮೇಲೆ ಹಾಕಿದ್ರೆ ಮುಗಿದೋಯ್ತು ಕತೆ. ನೆಗೆದು ಬಿದ್ದು ಸಾಯ್ಲಿ ಬೇರೆಯವ್ರು, ನಮಗೇನಾಗಬೇಕು? ಅಂತರ್ಜಲ ಕುಟ್ಕೊಂಡು ಹೋಗಿದೆ, ಅಂತರ್ಜಲ ಹೋಗಲಿ ಬಿಡಿ, ನಮಗೇನಾಗಬೇಕು? ನಮ್ಮನೆ ಕಸ ಹೋದ್ರೆ ಆಯ್ತಪ್ಪ ಅಷ್ಟೇ.
ಶೇಮ್, ಇದು ನಾಚಿಕೆಗೇಡಿನ ಸಂಗತಿ. ಎಲ್ಲಿ ನೋಡಿದ್ರಲ್ಲಿ ಕಸ, ಇಡೀ ಊರು ಗೊಬ್ಬೆದ್ದು ನಾರ್ತಾ ಇದೆ. ಬೆಂಗಳೂರಿಗೊಂದು ಭವಿಷ್ಯ ಇದೆಯಾ? ಭವಿಷ್ಯ ಕಾಣುತ್ತೆ ಬೆಂಗಳೂರಿಗೆ? ನಮಗೆ ಯೋಗ್ಯತೆ ಇದೆಯಾ? ಕಸ ತಗೊಂಡೋಗಿ ಹಾಕೋಕ್ಕಾಗಲ್ಲ ಅಂದರೆ, ಕಸ ವಿಲೇವಾರಿ ಮಾಡೋ ಯೋಗ್ಯತೆ ಇಲ್ಲ ಅಂತಂದರೆ ಏನದ ಅರ್ಥ? KR ಮಾರ್ಕೆಟು, ತರಗಪೇಟೆ, ಚಾಮರಾಜಪೇಟೆ, ಬಸವನಗುಡಿ, ಇಲ್ಲೆಲ್ಲ ಟೀಮ್ ಸುತ್ತಾಡಿ ಜನರನ್ನ ಮಾತಾಡಿಸ್ತು. ಏನರಪ್ಪ ನೀವು ಏನು ಹೇಳ್ತೀರಿ ಅಂತ. ಕಸ ಬಿದ್ದಲ್ಲೇ ಬಿದ್ದಿದೆ. ಸದ್ಯ ಏನು ಅಂದರೆ ಮಳೆ ಇರಲಿಲ್ಲ, ಮೊನ್ನೆ ಏನೋ ಒಂದು 4 ಹನಿ ಬಂತು ಹೋಯ್ತು. ಮಳೆ ಬಂದು ಕಸನೂ ಸೇರ್ಕೊಂಡ್ಬಿಟ್ಟಿದ್ದಿದ್ರೆ ಬಿಡಿ ಅದರ ವಾಸನೆ ಕುಡ್ಕೊಂಡೇ ಓಡಾಡಬೇಕಾಗಿತ್ತು. ಇನ್ನು ಮೆಲ್ಲಕ್ಕೆ ರೋಗಗಳು ಹರಡ್ಬಿಡ್ತವೆ ಕಸ ಇದ್ದ ತಕ್ಷಣ. ಇದು ನೋಡಿ ಕಸ, ಎಲ್ಲಿ ನೋಡಿದ್ರಲ್ಲಿ ಕಸ. ಒಂದು ಕಡೆಗೆ ಮಾರ್ಕೆಟಿನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ಮೆಜೆಸ್ಟಿಕ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ಸಾರ್ವಜನಿಕರು ಕೊಂಡಾಡಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಇದು ಕಸ ಅಂತಲೆಲ್ಲ ನೋಡಿ, ಅಲ್ಲಿ ಚೇಂಬರ್ ಓಪನ್ ಆಗಿ ಒಂದು 20 ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಚೇಂಬರ್ ಓಪನ್ ಆಗಿ ಒಳಗಡೆ ಪೈಪ್ ಲೈನು ಬ್ಲಾಕ್ ಆಗಿದೆ, ಕಂಪ್ಲೀಟ್ ಬ್ಲಾಕ್ ಆಗೋಗಿದೆ. ಇವತ್ತಿನವ್ರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ರು BBMP ಅವರಾಗಲಿ BWSSBನವರಾಗಲಿ ಒಬ್ಬರು ಬಂದು ಸ್ಪಂದಿಸಲ್ಲ. ಬರ್ತಾರೆ, 2 ನಿಮಿಷಕ್ಕೆ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ MLA ಆಗಿರ್ತಕ್ಕಂಥ ಜಮೀರು ಇವತ್ತಿನವರೆಗೂ ಕಾಲಿಟ್ಟು ಏನಾಗಿದೆ ಅಂತ, ಒಂದು ದಿವಸಕ್ಕೂ ಒಂದು ರೋಡ್ ತಾರಿಲ್ಲ, ಒಂದು ರೋಡ್ ಇದಿಲ್ಲ, ಎಲ್ಲ ಆಗೋದಾಗಿದೆ ನೋಡಿ. ಎಲ್ಲ ಕಂಪ್ಲೀಟ್ ರೋಡ್ ಬ್ಲಾಕ್ ಆಗುತ್ತೆ ಹಬ್ಬ ದಿನಗಳಲ್ಲಿ, ಆಯಿತಾ. ಕಸ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ರೋಗಗಳು ಹೇಳಿದ್ವಿ, ನಾವು ಹೇಳಿದ್ವಿ, ಒಂದೇ ವಾಸನೆ ನಿಲ್ಲಕ್ಕಾಗಲ್ಲ. ಇಲ್ಲಿ ವ್ಯಾಪಾರ ಮಾಡೋದು 30 ವರ್ಷದಿಂದ ಮಾಡ್ತಾ ಇದ್ದೀವಿ ನಾವು. ಭಯಂಕರ ಸ್ಮೆಲ್ಲು. ನಾವು ಹೇಳ್ತಾ ಇದ್ದೀವಿ, ಹೇಳಿದ್ರೂ ಕೆಲವಲ್ಲ. ಇದು ಕ್ಲೀನ್ ಮಾಡ್ತಾರೆ, ತಿರ್ಗಾ ಹಾಕ್ತಾರೆ ಸರ್. ಅಲ್ಲ ರೀಸೆನ್ಷನ್ ಮಾಡ್ತಾರೆ, ಅಲ್ಲ ಬಾತ್ರೂಮ್ ಇಲ್ಲೇ ಮಾಡ್ತಾರೆ. ಅಲ್ಲ ಕೋಳಿದ್ರು ಕರ್ಲನ್ನ ಎತ್ಕೊಂಬಂದು ಇಲ್ಲೇ ಹಾಕ್ತಾರೆ ಸರ್. ಒಂದೇ ವಾಸನೆ, ಒಂದೇ ಗೊಬ್ಬು, ನಿಲ್ಲಕ್ಕಾಗಲ್ಲ, ತಡೆಯೋಕ್ಕಾಗಲ್ಲ. ಅದೇ ನಾವು ಸಾಕಾಯ್ತು ಸರ್. ಇದು ಇವಾಗ 3 ದಿವಸ ಇಲ್ಲಿ ಎತ್ತಿದೆ. 3 ದಿವಸ ಯಾರು ಕ್ಲೀನ್ ಮಾಡಿಲ್ಲ. ಬರ್ತಾರೆ, ನೋಡ್ತಾರೆ, ಹಂಗೆ ಹೋಗ್ಬಿಡ್ತಾರೆ, ನೋಡೋಕ್ಕಾಗಲ್ಲ. ಅಲ್ಲಿ ಇಲ್ಲೆಲ್ಲ ಪಕ್ಕ ಕಲತ್ತ ತಗೊಂಬಂದು ಇಲ್ಲೇ ಹಾಕೋದು. ಅವರು ಹತ್ರ ಹಾಕ್ತಾರೆ, ಪಕ್ಕದಲ್ಲಿ ಹಾಕ್ತಾರೆ, ಏನು ಮಾಡೋಕ್ಕಾಗತ್ತೆ? ಡೈಲಿ ಕ್ಲೀನ್ ಮಾಡಿದ್ರೆ ಇವಾಗ ಕ್ಲೀನ್ ಮಾಡೋಕ್ಕಾಗಲ್ಲ. ಇವಾಗ ಬರ್ತಾರಲ್ಲ, ಹೌದು, ಏನು ಮಾಡೋಣ? ಅಲ್ಲಿ ಒಂದು ವಾರ ಬರಲ್ಲ. ಆವಾಗ ಸ್ವಲ್ಪ ಗಾಡಿ ತಗೊಂಡು ಹೋಗ್ತಾರೆ, ತಿರ್ಗಾ ಬಿಟ್ಬಿಟ್ಟು ಹೋಗ್ತಾರೆ. ಅವಾಗ ಡೈಲಿ ಮಾಡಿದ್ರೆ ಏನು ಬೆಂಗಳೂರಿನ ಬಗ್ಗೆ ಪುಂಖಾನುಪುಂಖವಾದ ಭಾಷಣಗಳಪ್ಪ. ಅಬ್ಬಾಬಾಬಾ, ಬೆಂಗಳೂರನ್ನ ನಾವು ಸಿಂಗಾಪುರ್ ಮಾಡ್ತೀವಿ, ಬೆಂಗಳೂರನ್ನ ನಾವು ನ್ಯೂಯಾರ್ಕ್ ಮಾಡ್ತೀವಿ, ಏನು ಹೊಡಿತಾರೆ ಕತೆಗಳನ್ನು ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಜಕಾರಣಿಗಳು. ಅದು ಏನು ಈ ಬೆಂಗಳೂರನ್ನ ಯಾವ ನಗರವೂ ನಾಚೋ ರೀತಿಯಲ್ಲಿ ಮಾಡಿಬಿಡ್ತೀವಿ ಅಂತ. ನಿಜಕ್ಕೂ ನಾಚಿಕೆ ಆಗಬೇಕು ನಮಗೆ. ನಮ್ಮ ಯೋಗ್ಯತೆಗೆ ಕಸ ಎತ್ತಕ್ಕಾಗಲ್ಲ, ಕಸ ಬಿಸಾಕೋಕ್ಕಾಗಲ್ಲ. ಅದಕ್ಕೊಂದು ಒಂದು 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 ಟ್ರೀಟ್ಮೆಂಟ್ ಇದೆಯಲ್ಲ, ಅದಕ್ಕೆ ಕಸದ ಟ್ರೀಟ್ಮೆಂಟನ್ನು, ಅದನ್ನು ಗೊಬ್ಬರವನ್ನಾಗಿ ಮಾಡುವಂಥದ್ದು, ಅದನ್ನು ವಿದ್ಯುತ್ತಾಗಿ ಪರಿವರ್ತನೆ ಮಾಡುವಂಥದ್ದು. ಕಸದಿಂದ ರಸ ತೆಗೆಯುವಂಥ ಯೋಗ್ಯತೆಯೇ ಇಲ್ಲ. ಇನ್ನೇನು ನೀವು ಸಿಂಗಾಪುರ್ ಮಾಡ್ತೀರಿ? ಮನೆ ಬರೋಕ್ಕೆ ಏನು ಮಾಡ್ತೀರಿ? ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅವರು ಸುತ್ತಮುತ್ತ ಜನರು ಕೂಡ ಇದ್ದಾರೆ. ಇನ್ನೊಂದು ಕಡೆಗೆ ಶಾಂತಮೂರ್ತಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಮೆಜೆಸ್ಟಿಕ್ನಲ್ಲಿದ್ದಾರೆ. ಶಾಂತಮೂರ್ತಿ ಅಮೃತಹಳ್ಳಿ ಹತ್ತಿರ ಇದ್ದಾರೆ. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್, ನಾವು ನೋಡ್ತಾ ಇದ್ವಿ, ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗಿದೆ. ಯಾವಾಗ ಇವರು ಎಚ್ಚೆತ್ಕೊತಾರೆ ಅಂತಂದರೆ, ನ್ಯೂಯಾರ್ಕ್ ಟೈಮ್ಸಲ್ಲಿ ಬರಬೇಕು ಹೆಡ್ಲೈನಲ್ಲಿ. ವಿದೇಶಿ ಮಾಧ್ಯಮಗಳು ತೋರಿಸಬೇಕು ಬೆಂಗಳೂರಿನ ಹಣೆ ಬರಹ, ಬೆಂಗಳೂರಿನ ಯೋಗ್ಯತೆ, ಬೆಂಗಳೂರನ್ನ ಆಳುವಂಥವ್ರು ಅಂದರೆ ಈ ನಾಡನ್ನು ಆಳುವಂಥವ್ರ ಯೋಗ್ಯತೆ ಎಷ್ಟಿದೆ ನೋಡ್ರಪ್ಪ ನಿಮ್ಮದು ಅಂತ. ಆವಾಗ ಎದ್ದು ಬಿಡ್ತಾರೆ, ಆವಾಗ ಜಾಗೃತಿ. ಶೇಮ್, ನಾಚಿಕೆಗೇಡು. ಜನ ಏನಂತಾರೆ ಶಿವರಾಜ್ ಕುಮಾರ್? ರಂಗನಾಥ್, ಖಂಡಿತವಾಗ್ಲೂ ನಮ್ಮದನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ಈಗಾಗಲೇ ಪುಂಕ್ತಾ ಇದ್ದಾರೆ. ಸರಿಯಾಗಿ ರಸ್ತೆಗಳಿಲ್ಲ, ಫಾಟ್ ವಾಲ್ಸ್ ಅಂತೂ ಇನ್ನೂ ಕೂಡ ಸರಿಯಾಗಿ ಫಿಲ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಿರಂತರ ಅಭಿಯಾನ ಮಾಡ್ತೈತೆ. ಈಗ ಮತ್ತೊಂದು ದುರಂತ ಅಂದರೆ, ಈಗ ನಮ್ಮ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಾ ಇರೋದು. ಇವರ ಯೋಗ್ಯತೆಗೆ, BBMP ಅವರ ಯೋಗ್ಯತೆಗೆ ಇನ್ನೂ ಕೂಡ ಕಸದ ನಿರ್ವಹಣೆ ಕೂಡ ಸರಿಯಾಗಿ ಮಾಡ್ತಿಲ್ಲ. ಈ ಕಸದಲ್ಲೂ ಕೂಡ ಕೋಟ್ಯಾಂತರ ಮಾಫಿಯಾ ಮಾಡ್ತಾರೆ. ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇರ್ತೀನಿ. ಈಗಾಗಲೇ 3 ದಿನಗಳಿಂದ ಕಣ್ಣೂರು ಮತ್ತು ಮಿಟ್ಗಾನಹಳ್ಳಿ ಬರುವಂಥ ಕ್ವಾರೆಗಳೇನಿದ್ದಾವೆ ಅದನ್ನು ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಬಂದ್ ಮಾಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಸುತ್ತಲೂ ಅಕ್ಕಪಕ್ಕದ ಬೆಂಗಳೂರು ಬಹುತೇಕ 65% ಕಸ ಅಲ್ಲಿ ವಿಲೇವಾರಿ ಮಾಡ್ತಾ ಇದ್ರು. ಈಗ ಅದನ್ನು ತಡೆ ಹಿಡಿದ್ರಿಂದ ಅಲ್ಲಲ್ಲೇ ಕಸದ ಲಾರಿಗಳನ್ನು ನಿಂತಿರುವಂಥದ್ದು. ಟ್ರ್ಯಾಕ್ಟರ್ಗಳಲ್ಲಿ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ತಂದು ಅವುಗಳನ್ನ ಡಂಪ್ ಮಾಡುವಂಥ ಕೆಲಸ ಇಲ್ಲಿ ಮಾಡ್ತಾರೆ. ಇಲ್ಲಿ ದೊಡ್ಡ ಲಾರಿಗಳಲ್ಲಿ ತುಂಬಿಸ್ತಾರೆ. ಇವೆಲ್ಲವೂ ಕೂಡ ಇಲ್ಲೇ ಇರುವಂಥದ್ದು.
ಪ್ರತಿನಿತ್ಯ ಇದೇ ರೀತಿಯಾದ ಸಮಸ್ಯೆ ಇದೆ. ಕಳೆದ 3 ದಿನಗಳಂತೂ ಕೂಡ ಇದರ ಸಮಸ್ಯೆ ಹೆಚ್ಚಾಗಿರುವಂಥದ್ದು. ಒಂದು ರೆಸಿಡೆನ್ಸ್ ಏರಿಯಾ ಇದು, ಅಮೃತ್ ನಗರ ಟು ಕಾಫಿ ಬೋರ್ಡ್ ಲೇಔಟ್ ಇರುವಂಥ ಮುಖ್ಯ ರಸ್ತೆ. ಈ ಒಂದು ಮುಖ್ಯ ರಸ್ತೆ ಭಾಗದಲ್ಲೇ ಈ ರೀತಿಯಾಗಿ ತಂದು ಇವತ್ತು ವಾಹನಗಳನ್ನು ಇಲ್ಲಿ ನಿಲ್ಲಿಸಿ ಒಂದು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರುವಂಥದ್ದು. ಇದರಿಂದ ಬೇರೆ ಬೇರೆ ರೋಗಗಳು ಬರ್ತವೆ, ಸಾಕಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ. BBMP ಏನು ಕಮಿಷನರ್ ಆಗುತ್ತಾ ತುಷಾರ್ ಗಿರಿನಾಥ್ ಕೂಡ 6 ತಿಂಗಳಿಂದ ಒಂದು ಭರವಸೆ ಕೊಟ್ಟಿದ್ರಂತೆ, ನಾವು ಸಮರ್ಪಕವಾಗಿ ವಿಲೇವಾರಿ ಮಾಡ್ತೀವಿ ಅಂತ. ಆದರೆ ಅವರ ಯಾವ ರೀತಿಯಾಗಿ ಮಾಡ್ತಾ ಇದ್ರಂತೆ ಇದು ತಾಜಾ ಉದಾಹರಣೆ ಆಗಿರುವಂಥದ್ದು. ಈಗಾಗಲೇ DCM DK ಶಿವಕುಮಾರ್ ಅವರು ಹೇಳ್ತಾರೆ, ನಾವು ಗ್ರೇಟರ್ ಬೆಂಗಳೂರು ಮಾಡ್ತೀವಿ, ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಆಗಾಗ ನಮ್ಮ ಬೆಂಗಳೂರಿನ ಜನತೆ ಕೂಡ ಇವ್ರಿಗೆ ಸರಿಯಾಗಿ ಮುಟ್ಟು ನೋಡಿಕೊಳ್ಳುವಂತೆ ತಿರುಗೇಟು ಕೊಡ್ತಾ ಇರ್ತಾರೆ, ಆಕ್ರೋಶಗಳು ಹೊರ ಹಾಕ್ತಾ ಇರ್ತಾರೆ. ಆದರೆ ಹೆಸರಿಗೆ ಮಾತ್ರ ಗ್ರೇಟರ್ ಬೆಂಗಳೂರು, ಬ್ರಾಂಡ್ ಬೆಂಗಳೂರು ಆಗಿದೆ. ನಿಜವಾದ ಬೆಂಗಳೂರು ಗಾರ್ಬೇಜ್ ಸಿಟಿ ಆಗಿದೆ ಈಗ. ನಿಜಕ್ಕೂ ಕೂಡ ಇದನ್ನು ನೋಡ್ತಾ ಇದ್ರೆ ನಮ್ಮ ಬೆಂಗಳೂರಿಗೆ ಎಷ್ಟು ಮಟ್ಟಿಗೆ ಪಬ್ಲಿಕ್ ಇದ್ದಾರೆ ಅವನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಮಿಟ್ಗಾನಹಳ್ಳಿ ಕಣ್ಣೂರು ಕ್ವಾರಿಯಲ್ಲಿ ಈಗ ಬಂದ್ ಮಾಡ್ತಿದ್ದಾರೆ. ಅಲ್ಲಿ ಸುಮಾರು 600 ಲಾರಿಗಳು 3 ದಿನದಿಂದ ಸ್ಟ್ರಕ್ ಆಗಿದ್ದಾವೆ. ಈಗ ನಮ್ಮ ನೋಡಿ ಏರಿಯಾದಲ್ಲಿ ನೋಡ್ತಾ ಇದ್ದೀವಿ, ಇಲ್ಲೂ ಕೂಡ ಸ್ಟ್ರಕ್ ಆಗಿರೋಂಥ ಏನಂದ್ರೆ ನಮ್ದು ತೊಂದರೆ ಏನಂದ್ರೆ ಇಲ್ಲಿ ನಾವು ಯಾರು ಬೇಕಾದ್ರೂ ವಾಕ್ ಮಾಡ್ಬೇಕಾದ್ರೆ ಕಂಪ್ಲೀಟ್ಲಿ ಈ ಕಡೆ ಬರಬೇಕಾದ್ರೆ, ಬಿಕಾಸ್ ಎಲ್ಲ ಗಾರ್ಬೇಜ್ ಕಂಡೀಷನ್ಸ್ ಅಲ್ಲಿರುತ್ತೆ. ಆ್ಯಂಡ್ ಜನಗಳು ಅಷ್ಟೇ, ಒಂದು ಪಬ್ಲಿಕ್ಕು ಅಷ್ಟೇ ಏನು ಮಾಡ್ತಾರೆ ಅಂದರೆ ಕಾರಿಂದ ಬಂದುಬಿಟ್ಟು ಇಲ್ಲಿ ಬರೀ ಡಿಸ್ಪ್ಯಾಚ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಇವ್ರು ತೊಗೊಂಬೋದೂ 11 ಗಂಟೆ 12 ಗಂಟೆ ಯಾವ್ದು ಬರ್ತಾರೆ, ಎಷ್ಟು ಬರ್ತಾರೆ ಗೊತ್ತಿಲ್ಲ. ಬಟ್ ಗಾಡಿಗಳೆಲ್ಲ ನಿಂತಿರುತ್ತೆ ಕಂಟಿನ್ಯೂಸ್ ಅಪ್ ಟು 4 o'clock ತನಕ ಗಾಡಿಗಳೆಲ್ಲ ಇರುತ್ತೆ. ಅದು ಒಂದೇ ಅಲ್ಲ, ಇವಾಗ ಕೂಡ ಇದು ವಾಸನೆ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಆ ಕಡೆ ನಡಿಲಿಕ್ಕೆ ಆಗಲ್ಲ. ನಾವು ವಯಸ್ಸಿಕರು ನಮಗೆ 2 ಸತಿ ಕ್ರಾಸ್ ಮಾಡಿ ತಿರುಗಿ ಆ ಕಡೆಗೆ ಹೋಗ್ಬೇಕಾಗತ್ತೆ. ಬಹಳನೇ ತೊಂದರೆ ಆಗ್ತಾ ಇದೆ. ಈ ಸ್ಟಿಂಕ್ ಅಂತೂ ನಮಗೆ ಸಹಿಸ್ಲಿಕ್ಕೆ ಆಗಲ್ಲ. ಇನ್ನೊಂದು ನೀವು ಈ ಕಡೆ ಬನ್ನಿ ಒಂಚೂರು. ನೀವು ಹೇಳ್ತಾ ಇದ್ರೆ ಆಗ್ಲೇ ಸುಮಂತ್ ಅವರೇ, ನಮ್ಮದು ಬ್ರಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಎಲ್ಲ ಮಾಡ್ತೀವಿ ಅಂತ. ಫಸ್ಟು ಸರಿಯಾಗಿ ಕಸ ನಿರ್ವಹಣೆ ಮಾಡಿದ್ರೆ ಸಾಕು ಅನಿಸುತ್ತಾ? ಹೌದು, ಇದು ಇವತ್ತು ನಿನ್ನೆದು ಕೆಲಸ ಅಲ್ಲ. ಮೋರ್ ದೆನ್ 5 years ಇದು ಈ ರೋಡಲ್ಲೇ ಗಾರ್ಬೇಜ್ ಸೆಗ್ರಿಗೇಷನ್ ಡಿಸ್ಪೋಸ್ ಆಫ್ ಆಗ್ತಾ ಇದೆ. ನಾವು 2 ವರ್ಷ ಮುಂಚೆ ಎಲ್ಲ ರೆಸಿಡೆನ್ಸ್ ಒಟ್ಟಾಗಿ ಇಲ್ಲಿ ಬಂದು ನಿಂತು ರಿಕ್ವೆಸ್ಟ್ ಮಾಡಿದ್ವಿ, ಇದನ್ನ ಒಂದು ಸಾಲ್ವ್ ಮಾಡಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ. ವಿ ವಿಲ್ ಲುಕ್ ಇನ್ ಟು ಇಟ್ ಅಂತಾರೆ. BBMP ಅವರು ಇಲ್ಲಿ ನಿಯರ್ ಬೈ ಕ್ಯಾಂಪ್ ಹಾಕಿದಾಗ ಅಲ್ಲಿಗೆ ಹೋಗಿ ಬೇರೆ ರಿಕ್ವೆಸ್ಟ್ ಮಾಡಿದೆ, ಅವ್ರು ಸ್ಪಾಟಿಗೂ ಬಂದರು. ಯಾವತ್ತು ನಾವು ಇಲ್ಲಿ ಲುಕ್ ಇನ್ ಟು ಇಟ್ ಅಂತಾರೆ. ನಾವು ಇಲ್ಲಿ ಒಟ್ಟಾದಾಗ ಒಂದು 10 ದಿನಕ್ಕೆ ಕೆಲಸ ನಿಲ್ಲಿಸ್ಬಿಟ್ರು, ಎಲ್ಲ ಕ್ಲೀನ್ ಆಯಿತು, ರೋಡ್ ರಂಗೋಲಿ ಹಾಕಿಬಿಟ್ಟು ಎಲ್ಲ ನಮ್ಗೆ ಕಳಿಸಿದ್ರು. ಅದ್ರ ನಂತರ ವಾಪಸ್ ಒಂದು 5-6 ದಿನ ವಾಪಸ್ ಇದೇ ಸ್ಟೇಟು. ಇಲ್ಲಿ ಒಬ್ಬರು BBMP ಅವರು ಹೆಂಡತಿ ಮಕ್ಕಳು ಇಟ್ಕೊಂಡು ಆ BBMP ಇದರಲ್ಲಿ ಫುಟ್ಪಾತಲ್ಲಿ ಒಂದು ನಡ್ಕೊಂಬರ್ಲಿ, ವಿ ವಿಲ್ ಎಗ್ರಿ ಫಾರ್ ವಾಟ್ ಎವರ್ ದೇ ಸೇ. ನಿಜವಾಗ್ಲೂ ಅದ್ಭುತ ಮಾತು ಹೇಳಿದ್ರು. BBMP ಅಧಿಕಾರಿಗಳು ಇಲ್ಲ ರಾಜಕಾರಣಿಗಳು ಯಾರೇ ಆಗಲಿ ಅವ್ರ ಫ್ಯಾಮಿಲಿಯವ್ರನ್ನ ಕರ್ಕೊಬಂದು ಇಲ್ಲಿ ಒಂದ್ಸಲಿ ಓಡಾಡಲಿ, ಒಂದ್ಸಲಿ ಇಲ್ಲಿ ಬಂದರೆ ನಾವು ಕೂಡ ಅದನ್ನ ಫೇಸ್ ಮಾಡ್ತೀವಿ ಅನ್ನೋ ಮಾತುಗಳು ಹೇಳ್ತಾ ಇರುವಂಥದ್ದು. ಎಸ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಶಾಂತಮೂರ್ತಿ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ಮುಂಭಾಗದಲ್ಲಿರುವಂಥ ಶಾಂತಮೂರ್ತಿ, ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಎಲ್ಲಿ ನೋಡಿದ್ರಲ್ಲ ಅಲ್ಲೂ ಕೂಡ ಕಸ ಬಿದ್ದಿದೆ. ಹೆಂಗಿದೆ ಅಲ್ಲಿನ ಸ್ಥಿತಿ ಶಾಂತಮೂರ್ತಿ? ಎಸ್ ರಂಗನಾಥ್, ಬೆಂಗಳೂರಿಗೆ ಕಸದ ಕಂಟಕ ಏನಿದೆ ಅದು ಇವತ್ತಿನ ಸಮಸ್ಯೆ ಮಾತ್ರ ಅಲ್ಲ, ಪ್ರತಿ ಬಾರಿ ಕೂಡ ಈ ಒಂದು ಕಸದ ಸಮಸ್ಯೆ ಸದ್ದು ಮಾಡ್ತಾ ಇರುತ್ತೆ. ಆದರೆ ಈಗ ಮಿಟಿಗಾನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ವಿರೋಧ ಏನಿದೆ ಅದರಿಂದ ಈ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ಗಳ ಮೇಲೆ ಕಸದ ರಾಶಿ ಬಿದ್ದಿದೆ ಅಂತ. ಈ ಒಂದು ಜಾಗ ಏನಿದೆ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಸಂಗ್ರಹ ಮಾಡಿದಂಥ ಕಸವನ್ನು ತಂದು ಡಂಪ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಅದು ಕೂಡ ಮುಖ್ಯ ರಸ್ತೆ ಆಗಿರುವಂಥದ್ದು. ಅಂದರೆ ಮಲ್ಲೇಶ್ವರಂ, ರಾಜಾಜಿನಗರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಬರುವಂಥ ವಾಹನಗಳು ಇದೇ ಮಾರ್ಗವಾಗಿ ಮೆಜೆಸ್ಟಿಕ್ಗೆ ಸಂಪರ್ಕ ಮಾಡುತ್ತೆ. ಆ ರಸ್ತೆಯ ಬದಿಯಲ್ಲೇ ಈಗ ಕಸದ ರಾಶಿ ಬಿದ್ದಿದೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇದ್ದೀರಾ ಕಸದ ಲಾರಿ ಕೂಡ ಇಲ್ಲೇ ನಿಂತಿರುವಂಥದ್ದು. ಅಂದರೆ ಈಗ ಮಿಟಿಗಾನಹಳ್ಳಿಯಲ್ಲಿ ಅಲ್ಲಿಯ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಎಫೆಕ್ಟ್ ಸಿಟಿಗೆ ಕೂಡ ಆಗ್ತಾ ಇದೆ. ಜೊತೆಗೆ ಪ್ರತಿ ಬಾರಿ ಕಸದ ಸಮಸ್ಯೆ ಎದುರಾದಾಗಲೂ ಕೂಡ ಅಧಿಕಾರಿಗಳು ಹಾಗೆ BBMP ಕೇವಲ ಮಾತಿನಲ್ಲಿ ಮಾತ್ರ ಭರವಸೆಯನ್ನು ಕೊಡ್ತಾರೆ ಹೊರತು ಇದಕ್ಕೆ ಪರಿಹಾರವನ್ನು ಕಂಡುವ ಕೆಲಸವನ್ನು ಮಾಡ್ತಾ ಇಲ್ಲ. ಇನ್ನು ಈ ಹಿಂದೆ ಕೂಡ ಆ ಒಂದು ಡಂಪಿಂಗ್ ಯಾರ್ಡ್ನಲ್ಲಿ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಬೇರೆ ಜಾಗವನ್ನು ಹುಡುಕ್ತೀವಿ ಅಂತ ಹೇಳಿದ್ರು. ಆದರೆ ಆ ಜಾಗವನ್ನು ಗುರುತಿಸುವಂತ ಕೆಲಸ ಕೂಡ ಆಗಿಲ್ಲ. ಮತ್ತೊಂದು ಕಡೆ ಈಗ ಏನೋ ಕಸ ವಿಲೇವಾರಿ ಆಗೋದು ಕೂಡ ತಡ ಆಗ್ತಿರುವಂಥದ್ದು ಈ ರೀತಿಯ ಒಂದು ದುಸ್ಥಿತಿಯನ್ನು ತಂದಿಟ್ಟಿದೆ. ಇನ್ನು ಕಸದ ಆಟೋಗಳು ಕೂಡ ಕಸವನ್ನು ಹೊತ್ಕೊಂಡೇ ನಿಂತಿರುವಂಥದ್ದು. ಯಾಕಂದ್ರೆ ಡಂಪ್ ಮಾಡೋದಕ್ಕೆ ಈಗ ಅಲ್ಲಿ ವಿರೋಧ ವ್ಯಕ್ತ ಆಗ್ತದೆ. ಜೊತೆಗೆ ಇಲ್ಲಿಂದ ಲಾರಿಗಳಿಗೆ ಲೋಡ್ ಮಾಡಿ ಕಳಿಸುವಂತ ಕೆಲಸ ಕೂಡ ಸ್ಟಾಪ್ ಆಗಿದೆ. ಇದರಿಂದ ನಿಂತಲ್ಲೇ ನಿಂತ್ಕೊಂಡು ಆಟೋಗಳು ಕೂಡ ಕಸವನ್ನು ಹೊತ್ಕೊಂಡಿದೆ. ಜೊತೆಗೆ ಓಡಾಡುವಂತ ಜನರಿಗೆ ವಾಸನೆ ಕೂಡ ಬರ್ತಾ ಇರುವಂಥದ್ದು. ಇನ್ನು ಎಲ್ಲಿ ನೋಡಿದ್ರು ಕೂಡ ಕಸದ ರಾಶಿ ಕಣ್ಣಿಗೆ ರಾಚುವಂತಾಗಿದೆ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಬೆಂಗಳೂರಿನ ಕಸದ ಸಮಸ್ಯೆ ಏನಿದೆ, ಕಸದ ನಿರ್ವಹಣೆ ಏನಿದೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆದ್ರೂ ಕೂಡ ಸರ್ಕಾರ ಹಾಗೆ ಪಾಲಿಕೆ ಎಚ್ಚೆತ್ಕೊಂಡಿಲ್ವ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಸದ್ಯ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಗಾರ್ಡನ್ ಸಿಟಿಗೆ ಆಗಿರ್ತವಂಥ ಗಾರ್ಬೇಜ್ ಕಂಟಕ ಏನಿದೆ ಇದನ್ನ ಸರಿಪಡಿಸ್ತಾರೆ ಅನ್ನೋ ಪ್ರಶ್ನೆ ಈಗ ಜನರಲ್ಲಿ ಮೂಡ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.